ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚ ಕನ್ನಡತಿ. ಇವತ್ತಿನ ಸ್ಪೆಷಲ್ ಬಂದು ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲು ಇಲ್ಲಿ 3 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. 2ರಿಂದ 3 ಸ್ಪೂನ್ ಆಗೋಷ್ಟು ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ಹಾಗೂ 1 ಸ್ಪೂನ್ ಆಗೋಷ್ಟು ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ. ಹಾಗೂ ಧನಿಯಾ ಪೌಡರ್ 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಇನ್ನು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಕರಿಬೇವು ಸಣ್ಣಗೆ ಹೆಚ್ಕೊಂಡಿರೋಂಥ ಕರಿಬೇವು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲೆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಆಪ್ಷನ್, ನಿಮಗೆ ಮೊಟ್ಟೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ವಾಟರು ಮತ್ತು ನೀರು ಸ್ವಲ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಬಿಟ್ಟು ಚೆನ್ನಾಗಿ ತಿಕ್ ಪೇಸ್ಟ್ ಬರೋ ಹಾಗೆ ನಾವು ಚೆನ್ನಾಗಿ ಮಸಾಲೆಯನ್ನು ಕಲಿಸ್ಕೋಬೇಕು. ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಮಸಾಲೆನ ಕಲಿಸ್ಕೋಬೇಕು. ಮಸಾಲೆ ಇವಾಗ ರೆಡಿ ಆಗಿದೆ, ತಯಾರಾಗಿದೆ. ಇವಾಗ ಒಂದೊಂದೇ ಫಿಶ್ ತೊಗೊಂಡು ಮಸಾಲೆನ ನಾವು ಹಾಕೋಬೇಕು. ಫಿಶ್ ಚೆನ್ನಾಗಿ ತೊಳೆದಿರ್ತೀವಲ್ಲ, ಅದ್ರಲ್ಲಿ ನೀರಿನ ಅಂಶ ಎಲ್ಲ ಹೋಗಿರಬೇಕು. ಹೋದಾದಮೇಲೆ ನಾವು ಒಂದೊಂದೇ ಫಿಶ್ ತೊಗೊಂಡು ಚೆನ್ನಾಗಿ ನಾವು ಮಸಾಲೆಗೆ ಸೈಡ್ ಎಲ್ಲ ಕಡೆಯೂ ಕೋಟಿಂಗ್ ಎಲ್ಲಾಗೂ ಚೆನ್ನಾಗಿ ಹಚ್ಚಬೇಕು. ಮಸಾಲೆ ಹಿಡಿಬೇಕು ಚೆನ್ನಾಗಿ. ಪ್ರತಿಯೊಂದು ಫಿಶ್ಶಿಗೂ ನಾವು ಹಾಕೋಬೇಕು. ನಾನಿಲ್ಲಿ 1ರಿಂದ 2 kg ಆಗೋಷ್ಟು ಫಿಶ್ ತೊಗೊಂಡಿದ್ದೀವಿ ನಾವು. 2 kg ಆಗೋಷ್ಟು ಫಿಶ್ಗೆ ಈ ಕ್ವಾಂಟಿಟಿ ಮಸಾಲೆಯನ್ನು ನಾನು ಕಲಿಸ್ಕೊಂಡಿದ್ದೀನಿ. ಎಲ್ಲ ಫಿಶ್ಗೂ ಹೀಗೆ ಚೆನ್ನಾಗಿ ಮಸಾಲೆ ಹಾಕೋಬೇಕು. ಸೈಡಿಂದ ಕಾರ್ನರು ತುದಿಯವರು ಪ್ರತಿಯೊಂದು ಮೂಲೆಗೂ ಎಲ್ಲ ಫಿಶ್ಗೂ ಚೆನ್ನಾಗಿ ಮಸಾಲೆ ಹಚ್ಕೋಬೇಕು ನಾವಿವಾಗ. ಮಸಾಲೆ ನಿಮಗೆ ಗಟ್ಟಿ ಆದರೆ ಸ್ವಲ್ಪ ವಾಟರು ಹಾಕೋಬೋದು. ಹಾಗೂ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ಕಲಿಸ್ಕೋಬೋದು. ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾರ್ಮಲ್ ಪೇಸ್ಟ್ ಥರ ಇದ್ದರೆ ಸಾಕು ಮಸಾಲೆ. ಎಲ್ಲ ಫಿಶ್ಗೂ ಕಲಿಸ್ಕೊಂಡ್ಬಿಟ್ಟು ಎಲ್ಲ ಮಸಾಲೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಯಾಕಂದರೆ ಮಸಾಲೆ ಎಲ್ಲ ಫಿಶ್ಗೆ ಹಿಡಿಬೇಕಲ್ವ. ಹಾಕಿದ ತಕ್ಷಣ ಹಾಕೋದ್ರಿಂದ ಮಸಾಲೆ ಹಿಡಿಯೋದಿಲ್ಲ, ಕಚ್ಕೊಡ್ಬಿಡುತ್ತೆ, ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಆದ್ದರಿಂದ ನಾವು ಎಲ್ಲ ಫಿಶ್ಗೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಇವಾಗ ನೋಡಿ, ಎಲ್ಲ ಫಿಶ್ಶು ಎಲ್ಲದಕ್ಕೂ ಮಸಾಲೆ ಎಲ್ಲ ಹಾಕಾಯಿತು. ಇವಾಗ ನಾನು ಮ್ಯಾಕ್ಸಿಮಮ್ ಅಂದರೆ 1 hour ಆದರೂ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು. ಅದೆಲ್ಲ ಮಸಾಲೆ ಹಿಡಿಬೇಕು. ಇವಾಗ 1 hour ಆಗಿದೆ. ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಡ್ರೈ ಆಗಿದೆ. ಕಾಂಬಿನೇಷನ್ ಥರ ಚೆನ್ನಾಗಿ ಮಸಾಲೆ ಎಲ್ಲ ಅಬ್ಸರ್ವ್ ಆಗಿದೆ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾನು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಕಾಯ್ದಾದಮೇಲೆ ನಾವು ಫಿಶ್ ಮಸಾಲೆ ಕಲಿಸ್ಕೊಂಡಿದ್ದೀವಲ್ಲ, ಒಂದೊಂದೇ ನಾವು ಪ್ಯಾನ್ಗೆ ಇಕ್ಕೋಬೇಕು. ಇಕ್ಕಾದ್ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. 2 ಬದಿಲೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಫಿಶ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಒಂಚೂರು ಬಿಟ್ಟಿಲ್ಲ ಮಸಾಲೆ. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ, ಆಗಿದೆ ಮಸಾಲೆ. ಫಿಶ್ ಬಂದು ಎಲ್ಲರಿಗೂ ಗೊತ್ತೇ ಗೊತ್ತು, ಆರೋಗ್ಯಕ್ಕೆ ಫಿಶ್ ಅಂತ ಹೇಳಬಹುದು. ಅದರಲ್ಲೂ ಮಕ್ಳಿಗಂತೂ ನಾವು ಕಂಪಲ್ಸರಿ ವಾರಕ್ಕೆ 1 ಬಾರಿ ಆದರೂ ಮಕ್ಕಳಿಗೆ ಫಿಶ್ ತಿನ್ನಿಸ್ಕೊಂಡು ಬರಬೇಕು. ಯಾಕಂದರೆ ಮೆಮೊರಿ ಪವರ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ವಾರಕ್ಕೆ 1 ಬಾರಿ ಆದರೂ ನಾವು ಫಿಶ್ ಮಕ್ಕಳಿಗೆ ಕಂಪಲ್ಸರಿ ತಿನ್ನಿಸ್ತಾ ಇರ್ತೀವಿ. ಎವ್ರಿ ಸಂಡೇ ಕಂಪಲ್ಸರಿ ನಾವು ತಿನ್ನಿಸ್ತಾ ಇರ್ತೀವಿ ಮಕ್ಕಳಿಗೆ. ಇನ್ನು ಮಿಕ್ಕಿರೋವಂಥ ಫಿಶ್ಶು ಸಹ
ಪ್ಯಾನ್ಗೆ ಹಾಕ್ಕೊಂಡು ಎಲ್ಲನೂ ಸಹ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುತ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.